2023 ಚುನಾವಣೆ ತುಂಬಾ ಚೆನ್ನಾಗಿ ನೆನಪಿದೆ. ಯುವಕರ ರಾಜಕೀಯಕ್ಕೆ ಬರಬೇಕು ನಿಮ್ಮ ಮನೇಲೆ ಮಗ ಮಡಿಕೇರಿ ಶಾಸಕರಾಗ್ಬಿಟ್ರು. ಪಕ್ಷ ಬೇರೆ ಆದಾಗ ಏನಾದ್ರು ವ್ಯತ್ಯಾಸಗಳಾಗಿತ್ತ? ಇಲ್ಲ, ನಮಗೆ ವ್ಯತ್ಯಾಸಗಳು ಪಕ್ಷ ಬೇಜಾರಾಗಿದ್ದು ಏನಾಗ್ಲಿಲ್ಲ. ಬಟ್ ಮನಸ್ಸಿಗೆ ನೋವಾಯ್ತು. ಒಂದೇ ಮನೆಯಲ್ಲಿ ಇಬ್ರು ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥದ್ದು ನೋವಾಯ್ತು. ಬಟ್ ನಾನು ನನ್ನ ಮಗನಿಗೆ ಒಂದು ಟಿವಿ ಚಾನೆಲ್ ಹೇಳಿದೆ, ಅಪ್ಪೆಲ್ಲಿರ್ತಾನೆ ಅಲ್ಲಿರೋದು ಬಾರಿ ಉತ್ತಮ, ಅದನ್ನ ಯೋಚನೆ ಮಾಡುವಂತ ಹೇಳಿದ್ದೀನಿ ನಾನು. ಹೌದು. ಬಟ್ ಅವನು ಹಿಸ್ ಥಿಂಕಿಂಗ್ ಇಸ್ ಡಿಫ್ರೆಂಟ್. ನಾನು ಐ ಡೋಂಟ್ ಯಾರೋ ಶಾಡೋನ್ ಬೇಕಾಗಿಲ್ಲ, ನನ್ನ ಇದ್ರಲ್ಲಿ ನನ್ಗೆ ಬರ್ಬೇಕು ಅಂತ ಹೇಳಿ ಅವ್ನು ತೀರ್ಮಾನ ತಗೊಂಡ. ಅದು ಅವನಿಗೆ ಬಿಟ್ಟಿರೋದು. ಬಟ್ ಯಶಸ್ಸು ಕಂಡ್ರು ಅದರಲ್ಲಿ. ಹೌದಾ? ಅಲ್ಲ, ಯಶಸ್ಸು ಕಂಡ್ರು ಅಂದ್ರೆ ಆ MLC ಎಲೆಕ್ಷನ್ ಅನ್ನ ಫಸ್ಟ್ ಅಲ್ಲಿ ಮಾಡಿ ಅಲ್ಲಿ ಕಾಂಗ್ರೆಸ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸೃಷ್ಟಿ ಮಾಡ್ತಾರೆ. ಹೌದು. ಸೃಷ್ಟಿ ಮಾಡಿದಾಗ ಅವನು ಏನೋ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ತದೆ. ಆ ಕಾನ್ಫಿಡೆನ್ಸ್ ಕ್ರಿಯೇಟ್ ಆದಾಗ ಅನುಕೂಲ ಆಗ್ತದೆ. ಈಸ್ ಡೂಯಿಂಗ್ ವೆಲ್ ಅಂತ ಅನ್ಸುತ್ತೆ. ಯುವಕರ ರಾಜಕೀಯಕ್ಕೆ ಬರ್ಬೇಕಾ ಸರ್? 100% ಬರ್ಬೇಕು. ಓಕೆ. ಯುವಕರು ಬರಬೇಕು. ಮತದಾರರು ಯಾರನ್ನ ಗೆಲ್ಸ್ಬೇಕು ಅಂದ್ರೆ ಪಾರ್ಟಿ ನೆಕ್ಸ್ಟ್ ಸೇವೆನ ಯಾರು ಮಾಡ್ತಾನೆ ಅನ್ನೋ ಒಂದು ಯಾವ ಪಾರ್ಟಿಲಿ ಇರ್ತಾರೆ ಮೊದ್ಲು ಅವ್ರಿಗೆ ಚಾಯ್ಸ್ಕೊಂಡು ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಮಾಡ್ಬೇಕು ಫಸ್ಟ್. ಆಮೇಲೆ ಎಲ್ಲಾ ಪಕ್ಷರು ಹೆಂಗ್ ಅಧಿಕಾರ ಹಿಡಿಬೇಕು ಅಂತ ಇರ್ತದೆ ಬಿಟ್ರೆ ಯಾರು ಯಾವ ದೇಶ ಉದ್ಧಾರ ಮಾಡ್ಬೇಕು ಅಂತ ಹೇಳೋ ಪಕ್ಷಗಳು ಬರೀ ಕಡಿಮೆ. ಆಮೇಲೆ ಅಧಿಕಾರ ಹಿಡಿದ್ರೆ ನೀನ್ ಏನಾದ್ರು ಮಾಡಕ್ ಸಾಧ್ಯ, ಅಧಿಕಾರ ಇಲ್ದ್ರೆ ಏನು ಮಾಡಕ್ ಸರ್, ಕೊನೆಯದಾಗಿ ನಿಮ್ಮನ್ನ 4 ಬಾರಿ ವಿಧಾನಸೌಧ ಕಳಿಸ್ತಂತ ಅರಕಲಗೂಡಿನ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ? ನೋಡಿ, ನಾನು ರಾಜಕೀಯವಾಗಿ ಹೋರಾಟದಿಂದ ಬಂದದ್ದು. ನಾನು ತಬ್ಲಿ ಅಂತ ಹೇಳಿ ತಿಳ್ಕೊಂಡಿದ್ರು ಎಲ್ರೂ, ಇವನೇನು ಆಗಲ್ಲ, ಇವನಿಗೆ ಗಾಡ್ ಫಾದರ್ಗಳಿಲ್ಲ, ಯಾರು ಇಲ್ಲ ಅಂತ ಹೇಳಿ. ನನ್ಗೆ ನಿಜವಾದ ಗಾಡ್ ಫಾದರು, ನನ್ ಗಾಡ್ ಮಾಡಿದ್ದೆ ಯಾರು ಅಂದ್ರೆ ನನ್ನ ಕ್ಷೇತ್ರದ ಮತದಾರರ ದೇವರು ಅಂತಕ್ಕಂಥದ್ದನ್ನ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಎಲ್ರಿಗೂ ಯಾವುದೇ ಆದಂತ ಒಬ್ಬ ಹಿನ್ನೆಲೆ ಇದು ಇದ್ದೇ ಇರುತ್ತೆ. ಬಟ್ ನನಗೆ ನಂಜೇಗೌಡರ ಹೆಸರು ಬಳಕೆ ಆಯ್ತು. ನಂಜೇಗೌಡರಿಂದ ಸಹಾಯ ಆಗ್ಲಿಲ್ಲ. ಬಟ್ ನಂಜೇಗೌಡ ಇಲ್ಲದೆ ನಾನು ಬೆಂಗಳೂರಿಗೆ ಹೋಯ್ತಿಲ್ಲ. ಬಟ್ ನಂಜೇಗೌಡ ಗ್ಯಾಸ್ ಕಾಲೇಜು, ನನ್ನ ಜೊತೆ ಇದ್ದಂತ SC ಮಕ್ಕಳು, ಆ ವಿದ್ಯಾರ್ಥಿಗಳು, ನನಗೆ ಭಾರಿ ಸಂತೋಷ ಏನು ಅಂದ್ರೆ ಚಾಲೆಂಜಿಂಗ್ ಆಗಿ ನಾನು ನಮ್ಮ ತಾಯಿ ನನ್ನ ಹೆಂಡತಿ ಇಲ್ಲ ಊರಲ್ಲೇ ನೀನ್ ಇರ್ಬೇಕು, ನನ್ MLA ಆಗ್ಬೇಕು, ಚೆನ್ನಾಗಿರ್ಬೇಕು ಅಂತ ಬೆಂಗಳೂರಲ್ಲಿ ಯಾವಾಗ್ಲೂ ಇರ್ಬೋದಾಗಿತ್ತು. ಈಗ ಏನವರು ಇವತ್ತೆಲ್ಲ ಮಾಜಿ ಡೆಪ್ಟಿ CM ಅವರು ಇವರೆಲ್ಲ ನನಗೆ ಜೂನಿಯರ್ಸ್ ಅವರೆಲ್ಲ, ಆದ್ರೂ ಅವಕಾಶ ಸಿಕ್ತು, ಅವ್ರು ಮುಂದ್ ಬಂದ್ರು. ನನ್ಗೆ ಹೋರಾಟದಲ್ಲಿ ಇಲ್ಲಿಗೆ ಇಷ್ಟಾರು ಸಿಕ್ಕಿದ್ಯಲ್ಲ, ಅದಕ್ಕೆ ನನ್ನ ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನ ನಾನು ಹೇಳ್ಬೇಕು. ನನ್ ಗಾಡ್ ಫಾದರ್ಸ್ ಯಾರು ಅಂದ್ರೆ ನನ್ನ ಕ್ಷೇತ್ರದ ಮತದಾರ, ನನ್ನ ದೇವರು. ಎನಿವೆ ತುಂಬಾ 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 ಧನ್ಯವಾದಗಳು ಸರ್, ಅವಕಾಶ ಮಾಡಿಕೊಟ್ಟಿದ್ದೀವಿ. ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನ ನೋಡಿದ್ವಿ. ಮಂಜು ಅವರು ವಾಲೆ ಮಂಜು ಅಂತ ಪ್ರೀತಿಯಿಂದ ಕರೀತಾರೆ ಅವ್ರನ್ನ. ಎಷ್ಟು ಜನಾನುರಾಗಿ ಅನ್ನೋದನ್ನ ನೀವು ಕೂಡ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದರೆ ದಯವಿಟ್ಟು ಕಾಮೆಂಟ್ಸ್ ಮೂಲಕ ತಿಳಿಸಿ. ನಿಮ್ ಕ್ಷೇತ್ರದ ಸಮಸ್ಯೆ ಏನಂತ ಅದು ಅವ್ರಿಗೂ ತಲುಪುತ್ತೆ. ಎನಿವೆ, ಥ್ಯಾಂಕ್ ಯು ಸೊ ಮಚ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.